ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ದೇಶ ಮೊದಲು ಪುಸ್ತಕಗಳನ್ನು ತಯಾರಿಸಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ ದೇಶವು ಮೊದಲು ಪುಸ್ತಕಗಳನ್ನು ತಯಾರಿಸಿತು. ಎರಡನೆಯ ಪ್ರಶ್ನೆ, ಅರಶಿನದೊಂದಿಗೆ ಯಾವ ಎಲೆಯು ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ತುಳಸಿ ಎಲೆ, ಆಪ್ಷನ್ ಬಿ ಕರಿಬೇವಿನ ಎಲೆ, ಆಪ್ಷನ್ ಸಿ ಪುದೀನ ಎಲೆ, ಆಪ್ಷನ್ ಡಿ ಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಅರಶಿನದೊಂದಿಗೆ ಬೇವಿನ ಎಲೆ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ. ಮೂರನೆಯ ಪ್ರಶ್ನೆ, ಉಸಿರಾಟದ ತೊಂದರೆಯನ್ನು ತೊಡೆದುಹಾಕಲು ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಪಪಾಯಿ ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಸೇಬು ಹಣ್ಣನ್ನು ತಿನ್ನಬೇಕು. ನಾಲ್ಕನೆಯ ಪ್ರಶ್ನೆ, ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗ ದುರ್ಬಲವಾಗುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಯಕೃತ್, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ, ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಮೆದುಳಿನ ಭಾಗ ದುರ್ಬಲವಾಗುತ್ತದೆ. ಐದನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರ ಸೇವಿಸುವುದರಿಂದ ದೇಹಕ್ಕೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಮತ್ತು ಆಪ್ಷನ್ ಸಿ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ. ಆರನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ಕಾಲುಗಳ ಊತಕ್ಕೆ ಕಾರಣವಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ ಕೊರತೆಯು ಕಾಲುಗಳ ಊತಕ್ಕೆ ಕಾರಣವಾಗುತ್ತದೆ. ಏಳನೆಯ ಪ್ರಶ್ನೆ, ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಸಮಯ ನಡೆಯಬೇಕು? ಆಪ್ಷನ್ ಎ 30 ನಿಮಿಷ, ಆಪ್ಷನ್ ಬಿ 45 ನಿಮಿಷ, ಆಪ್ಷನ್ ಸಿ 1 ಗಂಟೆ, ಆಪ್ಷನ್ ಬಿ 15 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ, ಆರೋಗ್ಯವಾಗಿರಲು ಪ್ರತಿದಿನ 45 ನಿಮಿಷ ಕಾಲ ನಡೆಯಬೇಕು. ಎಂಟನೆಯ ಪ್ರಶ್ನೆ, ಬಾದಾಮಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ಯಾವ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಕೆಟ್ಟ ಕೊಲೆಸ್ಟ್ರಾಲ್, ಆಪ್ಷನ್ ಡಿ ಮೆದುಳಿನ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಬಾದಾಮಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ಹೃದಯ ಸಮಸ್ಯೆ, ಮಧುಮೇಹ, ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಮೆದುಳಿನ ಸಮಸ್ಯೆ ದೂರವಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದರೆ ಕ್ಯಾನ್ಸರ್ ಬರುವುದಿಲ್ಲ? ಆಪ್ಷನ್ ಎ ಪಪಾಯಿ ಹಣ್ಣು, ಆಪ್ಷನ್ ಬಿ ಸಿಟ್ರಸ್ ಹಣ್ಣುಗಳು, ಆಪ್ಷನ್ ಸಿ ಬೆರ್ರಿ ಹಣ್ಣುಗಳು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಟ್ರಸ್ ಹಣ್ಣುಗಳು ಮತ್ತು ಆಪ್ಷನ್ ಸಿ ಬೆರ್ರಿ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸಿದರೆ ಕ್ಯಾನ್ಸರ್ ಬರುವುದಿಲ್ಲ. ಹತ್ತನೆಯ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗವು ಕಾಮಾಲೆಯಿಂದ ಪ್ರಭಾವಿತವಾಗಿದೆ? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಸಣ್ಣ ಕರಳು, ಆಪ್ಷನ್ ಡಿ ಯಕೃತ್. ಸರಿಯಾದ ಉತ್ತರ
ಆಪ್ಷನ್ ಡಿ ಯಕೃತ್ ಭಾಗವು ಕಾಮಾಲೆಯಿಂದ ಪ್ರಭಾವಿತವಾಗಿದೆ. 11ನೇ ಪ್ರಶ್ನೆ, ಯಾವ ದೇಶದಲ್ಲಿ ರಾತ್ರಿ ವೇಳೆ ಮಾತ್ರ ಮಳೆ ಬೀಳುತ್ತದೆ? ಆಪ್ಷನ್ ಎ ಥಾಯ್ಲೆಂಡ್, ಆಪ್ಷನ್ ಬಿ ಗ್ರೀನ್ಲ್ಯಾಂಡ್, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ ಥಾಯ್ಲೆಂಡ್ ದೇಶದಲ್ಲಿ ರಾತ್ರಿ ವೇಳೆ ಮಾತ್ರ ಮಳೆ ಬೀಳುತ್ತದೆ. 12ನೇ ಪ್ರಶ್ನೆ, ಅಸ್ತಮ ಸಮಸ್ಯೆ ಇರುವವರು ಏನನ್ನು ತಿನ್ನಬೇಕು? ಆಪ್ಷನ್ ಎ ತುಳಸಿ ರಸ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಪುದೀನ ಕಷಾಯ, ಆಪ್ಷನ್ ಡಿ ಶುಂಠಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ತಮ ಸಮಸ್ಯೆ ಇರುವವರು ಜೇನುತುಪ್ಪ ಸೇವಿಸಬೇಕು. 13ನೇ ಪ್ರಶ್ನೆ, ಯಾವ ಹಣ್ಣನ್ನು ಹಾಲಿನೊಂದಿಗೆ ನಾವು ತಿನ್ನಬಾರದು? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಅನನಾಸ್ ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಬಾರದು. 14ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚಾಗಿ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಅಮೇರಿಕ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ದೇಶದಲ್ಲಿ ಹೆಚ್ಚಾಗಿ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ. 15ನೇ ಪ್ರಶ್ನೆ, ರಾತ್ರಿ ಮೊಟ್ಟೆ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಸ್ನಾಯು ಬೆಳವಣಿಗೆ, ಆಪ್ಷನ್ ಬಿ ತೂಕ ನಿರ್ವಹಣೆ, ಆಪ್ಷನ್ ಸಿ ಹೃದಯ ಆರೋಗ್ಯ, ಆಪ್ಷನ್ ಡಿ ಮೆದುಳು ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ರಾತ್ರಿ ವೇಳೆ ಮೊಟ್ಟೆ ತಿನ್ನುವುದರಿಂದ ಸ್ನಾಯು ಬೆಳವಣಿಗೆ, ತೂಕ ನಿರ್ವಹಣೆ, ಹೃದಯ ಆರೋಗ್ಯ ಮತ್ತು ಮೆದುಳಿನ ಆರೋಗ್ಯ ಉಂಟಾಗುತ್ತದೆ. 16ನೇ ಪ್ರಶ್ನೆ, ಅತಿ ಹೆಚ್ಚು ಆಲೂಗಡ್ಡೆಯನ್ನು ಉತ್ಪಾದಿಸುವಂತಹ ಏಕೈಕ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶವು ಅತಿ ಹೆಚ್ಚು ಆಲೂಗಡ್ಡೆಯನ್ನು ಉತ್ಪಾದಿಸುತ್ತದೆ. 17ನೇ ಪ್ರಶ್ನೆ, ಭಾರತದಲ್ಲಿ ಯಾವ ನದಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ? ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಸರಯೂ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಎ ನರ್ಮದಾ ನದಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ. 18ನೇ ಪ್ರಶ್ನೆ, ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಹೂಕೋಸು. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಮತ್ತು ಆಪ್ಷನ್ ಸಿ ಪಾಲಕ್ ಸೊಪ್ಪು ತಿನ್ನುವುದರಿಂದ ಕೂದಲ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. 19ನೇ ಪ್ರಶ್ನೆ, ಸ್ವೀಟ್ಸ್ ಮೇಲೆ ಸಿಲ್ವರ್ ಲೇಯರ್ ಅಂಟಿಸಲು ಕಾರಣವೇನು? ಆಪ್ಷನ್ ಎ ಹಾಳಾಗದಿರಲು, ಆಪ್ಷನ್ ಬಿ ರುಚಿಗಾಗಿ, ಆಪ್ಷನ್ ಸಿ ಬಣ್ಣಕ್ಕಾಗಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಹಾಳಾಗದಿರಲು ಸ್ವೀಟ್ಸ್ ಮೇಲೆ ಸಿಲ್ವರ್ ಲೇಯರ್ ಅಂಟಿಸುತ್ತಾರೆ. 20ನೇ ಪ್ರಶ್ನೆ, ವಾಸ್ತುಶಾಸ್ತ್ರಗಳ ಪ್ರಕಾರ ಹಣದ ತಿಜೋರಿಯಲ್ಲಿ ಯಾವುದನ್ನು ಇಟ್ಟರೆ ಧನಲಾಭವಾಗುತ್ತದೆ? ಆಪ್ಷನ್ ಎ ತಾಮ್ರದ ನಾಣ್ಯ, ಆಪ್ಷನ್ ಬಿ ಕುಬೇರ ಫೋಟೋ, ಆಪ್ಷನ್ ಸಿ ಅಕ್ಕಿ ಕಾಳುಗಳು, ಆಪ್ಷನ್ ಡಿ ಚಂದನ. ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರದ ನಾಣ್ಯ ಮತ್ತು ಆಪ್ಷನ್ ಬಿ ಕುಬೇರನ ಫೋಟೋವನ್ನು ಹಣದ ತಿಜೋರಿಯಲ್ಲಿ ಇಡುವುದರಿಂದ ಧನಲಾಭವಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.